ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡೋ ಶಿವ ನೀಡದಿರೋ ಶಿವ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷ ಕಾರ್ಯಕ್ರಮ ರೀ. ಜೂನ್ 1, 2026 ಏನಪ್ಪ ಅಂದ್ರೆ ರೀ ಶಾಲಾ ಪ್ರಾರಂಭೋತ್ಸವ. ಅದ್ರ ಸಲ ನೋಡಿರಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚೆನಗುಂಡಿ, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಈ ಚೆನಗುಂಡಿ ಪ್ರಾಥಮಿಕ ಶಾಲೆ ಬಂದಿರಿ. ಇವತ್ತಿನ ದಿವಸ ಶಾಲಾ ಪ್ರಾರಂಭೋತ್ಸವ ಐತಿ. ಈ ಶಾಲಾ ಪ್ರಾರಂಭೋತ್ಸವನ ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ ಎಂಬುದನ್ನು ಈ ವಿಡಿಯೋದಾಗ ಸಂಪೂರ್ಣ ವೀಕ್ಷಣೆ ಮಾಡ್ತಾ ಹೋಗೋಣಂತ. ಬರ್ರಿ ಸ್ನೇಹಿತರೆ ನೋಡೋಣ ರೀ.
ಇಂದು ಈ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆಯನ್ನು ನಮ್ಮ ಶಾಲೆಯ ಗುರುಮಾತೆಯರಾಗಿರುವ RM ಜಕ್ನೂರ್ ಮೇಡಮ್ ಅವರು ನಡೆಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಏಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಏಕೆ. ನೀನಿತ್ತ ಕಾಯ ನೀನಿತ್ತ ಕಾಯ, ನಿನ್ನ ಕೈಲಿ ಮಾಯ ಆಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಮಾನಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ಉಣಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಸ್ವಾಗತ ಭಾಷಣ. ಇದನ್ನು ನಮ್ಮ ಶಾಲೆಯ RM ಜಕ್ನೂರ್ ಮೇಡಮ್ ಅವರು ನಡೆಸಿರುವಂಥ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ, ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚಿನಗುಂಡಿ, ಪೋಷಕರ ಶಿಕ್ಷಕರ ಮಹಾಸಭೆಗೆ ಈ ಕಾರ್ಯಕ್ರಮದ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುವಂತಹ ಶುಭ ಸಮಾರಂಭ ಒಲಿದಿರೋದು ನನ್ನ ಸೌಭಾಗ್ಯ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸಿಂಗ್ರೆಡ್ಡಿ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ HM ಗುರುಮಾತೆಯರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರುವಂತಹ ಬಾಡ್ಗಿ ಗುರುಗಳು ಹೂಗುಚ್ಛ ಕೊಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಪೋಷಕರಿಗೆ ಹಾಗೂ SDMC ಅಧ್ಯಕ್ಷರಿಗೆ, ಸದಸ್ಯರಿಗೆ ಎಲ್ಲರಿಗೂ ಸಹಿತ ನಮ್ಮ ಬಾಡ್ಗಿ ಗುರುಗಳಿಂದ ಹೂಗುಚ್ಛ ಕೊಡುವುದರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಹಿರಿಯರು ಈ ಸ್ವಾಗತವನ್ನು ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಎಲ್ಲ ಪಾಲಕರಿಗೆ ಹಾಗೂ ಪೋಷಕರಿಗೆ ಹೂಗುಚ್ಛ ಕೊಡುವುದರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ನಮ್ಮ ಶಾಲೆಯ HM ಗುರುಗಳ ಪರವಾಗಿ, ಎಲ್ಲ ಸಹ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸುತ್ತೇನೆ. ಈ ಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಸಹಿತ ಇದರಲ್ಲಿ ಭಾಗವಹಿಸಬೇಕು. ಪ್ರೀತಮ್ ಕಾಂಬ್ಳೆ, ಸಿದ್ಧಾರ್ಥ್ ಕಾಂಬ್ಳೆ, ಪ್ರಜ್ವಲ್ ಕಾಂಬ್ಳೆ, ನೀವು ಸಹಿತ ಎಲ್ಲ ಪಾಲಕರಿಗೆ ಸ್ವಾಗತವನ್ನು ಹೂಗುಚ್ಛ ಕೊಡುವುದರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು. SDMC ಅಧ್ಯಕ್ಷರಾಗಿರುವಂತಹ ಚಿಕ್ಕಯ್ಯ ಕಾಂಬ್ಳೆ ಅವರ ಪತ್ನಿಯಾಗಿರುವಂತಹ ಶ್ರೀಮತಿ ಪ್ರತಿಭಾ ಕಾಂಬ್ಳೆ ಇವರಿಗೆ ನಮ್ಮ ಶಾಲೆಯ HM ಗುರುಗಳು ಹೂಗುಚ್ಛ ಕೊಡುವುದರ ಮೂಲಕವಾಗಿ ಸ್ವಾಗತವನ್ನು ಕೋರಿದರು. ಪೋಷಕ ಮಾತೆಯರಿಗೂ ಸಹಿತ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ನಮ್ಮ ಸಹ ಶಿಕ್ಷಕರಾಗಿರುವಂತಹ ಎಲ್ಲ ಸಹ ಶಿಕ್ಷಕರಿಗೆ ಕೇಳಿಕೊಳ್ಳುತ್ತೇನೆ. ಹೊಸದಾಗಿ ನೇಮಕವಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಠ್ ಮೇಡಮ್ ಇವರಿಗೂ ಸಹಿತ ನಮ್ಮ ಶಾಲೆಯ ಸಹ ಶಿಕ್ಷಕರು ಹೂಗುಚ್ಛ ಕೊಡುವುದರ ಮೂಲಕವಾಗಿ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು. ಎಲ್ಲ ಮಾತಾ ಪೋಷಕರಿಗೆ ನಮ್ಮ ಶಾಲೆಯ HM ಗುರುಗಳ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕಿಯರ ಪರವಾಗಿ ಹಾಗೂ SDMC ಅಧ್ಯಕ್ಷರು ಸದಸ್ಯರು ಇವರೆಲ್ಲರೂ ಪರವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಶಾಲೆಯ ಮುದ್ದು ಮಕ್ಕಳು ಇವರನ್ನು ಸಹಿತ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಕೋರುವುದರ ಮೂಲಕವಾಗಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. 8/5/2026 ಹೊಸದಾಗಿ ಪ್ರಮೋಷನ್ ಹೊಂದಿ ಮುಖ್ಯ ಗುರುಗಳು ಆಗಮಿಸಿರುವ ನಮ್ಮ BV ಮಠ್ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳ ಕ್ರಿಯಾಶೀಲರು. ಈ ಇಡೀ ವಯಸ್ಸಿನಿಗೂ ಅವರು ಮಾಡುವಂಥ ಕೆಲಸಗಳು ನಾವು ನೋಡಿ ಇದನ್ನು ಮಾಡಬೇಕು, ಅಷ್ಟೆಲ್ಲ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದಾರೆ. ಅವರು ಇಲ್ಲಿವರೆಗೆ ಕುಂಬಾರಹಳ್ಳದಲ್ಲಿ 17 ವರ್ಷ ಸರ್ವಿಸ್ ಮಾಡಿದ್ದಾರೆ. ಒಂದು 7-8 ವರ್ಷನಲ್ಲಿ ದೊಡ್ಡ ಕುಂಬಾರಹಳ್ಳ ದೊಡ್ಡ ಸ್ಯಾಲ್ರಿ ಅದು. ಆ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಮ್ಮ ಶಾಲೆಗೆ ಜಾಯ್ನ್ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಊರಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ಗುರುಮಾತೆಯರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಾನು ನಮ್ಮ ಶಾಲೆಗೆ ಅವರು ಬಂದದ್ದು ಬಹಳ ಖುಷಿ ಆಯಿತು. ಯಾಕಂದ್ರೆ ಯಾವುದಲ್ಲಿ ವರ್ಕನ್ನು ಭಾಳ ನೀಟಾಗಿ ಮಾಡ್ತಾರೆ ಮೇಡಮ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಬಹಳ ಐತ್ರಿ ಅದು. ಈಗ ನಮ್ಮ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮುಖ್ಯ ಗುರುಮಾತೆಯವರು ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. 2026-27ನೇ ಸಾಲಿನಲ್ಲಿ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಬಾಲಕ ಪೋಷಕರ ಮಹಾಸಭೆಯನ್ನು ಇಟ್ಟಿದ್ದೇವೆ. ಅದರಂತೆ ಶಾಲಾ ಪ್ರಾರಂಭೋತ್ಸವವನ್ನು ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಇಟ್ಟಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥವರಿಗೆ ಹಾಗೂ ಊರಿನ ಹಿರಿಯರಿಗೆ, ಗಣ್ಯರಿಗೆ, ಅವರಿವರೆನ್ನದೇ ಎಲ್ಲ ಪಾಲಕರಿಗೆ, ಪೋಷಕರಿಗೂ ನಾನು ಮಧ್ಯದಾಗಿ ಸ್ವಾಗತವನ್ನು ಕೋರ್ತಾ ವಂದಿಸುತ್ತಾ ನಾನು ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾರಂಭಿಸುತ್ತೇನೆ. ಅದಕ್ಕಿಂತ ಮುಂಚೆ ನಾನು ಈ ಶಾಲೆಗೆ ಹೊಸದಾಗಿ ಆಗಮಿಸಿರೋದ್ರಿಂದ ಸ್ವಲ್ಪ ನನ್ನ ಪರಿಚಯವನ್ನು ನಾನು ಮಾಡಿಕೊಳ್ತೇನೆ. ನಾನು ಮೊದಲು ಆಲ್ಗೂರದಲ್ಲಿ HPS ಆಲ್ಗೂರು ಶಾಲೆಯಲ್ಲಿ 17 ವರ್ಷ ಸಹಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನಂತರ 2014ರಿಂದ ಇಲ್ಲಿಯವರೆಗೆ 12 ವರ್ಷ ನಾನು ಸಹಶಿಕ್ಷಕಿಯಾಗಿ ಹಾಗೂ 4 ವರ್ಷಗಳಿಂದ MPS ಶಾಲೆಯದು 500 ಮಕ್ಕಳು ಇರುವಂಥ MPS ಶಾಲೆಯಲ್ಲಿ 18 ಸ್ಟಾಫ್ ಇರುವಂತಹ ಶಾಲೆಯಲ್ಲಿ ನಾನು ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಈಗ ಮೊನ್ನೆ 8/5/2026 ಈ ಚಿನಗುಂಡಿ ಶಾಲೆಗೆ ಮುಖ್ಯ ಗುರುಗಳಾಗಿ ಆಗಮಿಸಿದ್ದೇನೆ. ಈ ವರ್ಷ ನಾವು 2026-27ನೇ ಸಾಲಿನಲ್ಲಿ ಏನೇನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ತಮ್ಮ ಮುಂದೆ ನಾನು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಈ ಸಲ ನಾವು 1ರಿಂದ 5ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮ ಅಂದರೆ ಇಂಗ್ಲೀಷ್ ಮೀಡಿಯಂ ಅಂದರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬೋಧನೆಯನ್ನು ಮಾಡ್ತೀವಿ. ಯಥಾ ಪ್ರಕಾರವಾಗಿ ಕನ್ನಡದಲ್ಲೇ ಇರ್ತದೆ, ಇಂಗ್ಲೀಷ್ನಲ್ಲೇ ಇರ್ತದೆ. ಮ್ಯಾಥ್ಸು ಮತ್ತು ಅಂದರೆ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲೇ ಬರಿಬೇಕಾಗ್ತದೆ. ನಮ್ಮ ಶಿಕ್ಷಕರು ಕನ್ನಡದಲ್ಲಿನೂ ಹೇಳ್ತಾರೆ, ಇಂಗ್ಲೀಷ್ನಲ್ಲೂ ಹೇಳ್ತಾರೆ.
ಪುಸ್ತಕದಲ್ಲಿಯೂ ಸಹಿತ ಕನ್ನಡದಲ್ಲಿಯೂ ಇರ್ತದೆ, ಇಂಗ್ಲೀಷ್ನಲ್ಲಿ ಇರ್ತದೆ. ಮಕ್ಕಳು ಇಂಗ್ಲೀಷ್ನಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು, ಕನ್ನಡದಲ್ಲಿ ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ನಮ್ಮ ಮಕ್ಕಳು ಇಂಗ್ಲೀಷ್ ಭಾಷೆಯಲ್ಲಿ ಮುಂದೆ ಬರಬೇಕು. ನಾವು ಯಾವ ಕಾನ್ವೆಂಟ್ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆಗಳು ಯಾವುದರಲ್ಲಿಯೂ ಕಡಿಮೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ TET CET ಬರೆದು ಬಂದಿರುವಂಥ ಪ್ರತಿಭಾವಂತ ನುರಿತ ಅನುಭವಿಕ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ದ್ವಿಭಾಷಾ ಮಾಧ್ಯಮ ಇಂಗ್ಲೀಷ್ ಮೀಡಿಯಂ ಏನು ಬಂದದಲ್ಲ, ನಮ್ಮ ಇಡೀ ರಾಜ್ಯಾದ್ಯಂತ ಅದರಂತೆ ನಮ್ಮ ತಾಲೂಕದಲ್ಲಿಯೂ ಸಹಿತ ಎಲ್ಲ ಶಿಕ್ಷಕರಿಗೆ 5 ದಿವಸ ಸೂಟಿಯಲ್ಲಿ ತರಬೇತಿಯನ್ನು ಕೊಟ್ಟರು. ಆದ್ದರಿಂದ ನಾವು ಅತ್ಯುತ್ತಮವಾಗಿರುವಂಥ ತರಬೇತಿಯನ್ನು ಪಡೆದುಕೊಂಡು ಬಂದು ನಮ್ಮ ಮಕ್ಕಳಿಗೆ 1ರಿಂದ 5ನೇ ತರಗತಿಯಲ್ಲಿ ದ್ವಿಭಾಷೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಬೋಧನೆಯನ್ನು ಮಾಡ್ತೀವಿ. ಈ ಸಲ ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿದಾವೆ. ಏನು ಕಡಿಮೆ ಐತಿ ನಮ್ಮ ಶಾಲೆಯಲ್ಲಿ? ಫ್ರೀಯಾಗಿ ಊಟ, ಪೌಷ್ಟಿಕ ಆಹಾರವಾಗಿ ಎಗ್, ಬಾಳೆಹಣ್ಣು ಕೊಡ್ತೀವಿ, ಮುಂಜಾನೆ ಹಾಲು ಕೊಡ್ತೀವಿ, ಆ ನಂತರ ಅದ್ರ ಜೊತೆ ರಾಗಿ ಮಾಲ್ಟನ್ನು ಕೊಡ್ತೀವಿ, ಪಠ್ಯಪುಸ್ತಕ ಕೊಡ್ತೀವಿ, ಉಚಿತ ಸಮವಸ್ತ್ರ ಕೊಡ್ತೀವಿ. ಅದಲ್ಲದೆ 5ನೇ ತರಗತಿಗೆ ನವೋದಯ ಇಂಥ ಎಕ್ಸಾಮ್ ಕೋಚಿಂಗ್ಗಳನ್ನು ಕೊಡ್ತೀವಿ. ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡ್ತೀವಿ. ಆ ನಂತರ ಅತ್ಯುತ್ತಮವಾಗಿರುವಂಥ ಅಡುಗೆ ಬಳಗನೂ ಐತಿ. ಎಲ್ಲರೂ ಅದರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾವುದೂ ಕಡಿಮೆಯಿಲ್ಲ. ಆದ್ದರಿಂದ ನಮ್ಮ ಊರಿನ ಮಕ್ಕಳು ಬೇರೆ ಕಡೆಗೆ ಹೋಗಲಾರದೆ ನಮ್ಮ ಶಾಲೆಯಲ್ಲಿ ದಾಖಲಿಸಬೇಕು. ಇನ್ನೊಂದು ವಿಶೇಷವಾಗಿ ಅಂದರೆ ಈ ಸಲ 2026-27ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ LKG ಪ್ರಾರಂಭ ಮಾಡಿವು. 4 ವರ್ಷದಿಂದ 5 ವರ್ಷದ ಮಕ್ಕಳನ್ನ ನಾವು LKG ದಾಖಲು ಮಾಡ್ಕೋತೀವಿ. ಊರಲ್ಲಿರುವಂಥ ಎಲ್ಲ 4 ವರ್ಷದ ಮಕ್ಕಳು 5 ವರ್ಷದ ಮಕ್ಕಳು ನಮ್ಮ ಶಾಲೆಗೆ LKGಗೆ ದಾಖಲೆ ಮಾಡಬೇಕು. ಅದರಂತೆ 1ನೇ ತರಗತಿಗೆ 5 ವರ್ಷ 10 ತಿಂಗಳು ಅಂಥೇಳಿ ನಮಗೆ ಸರ್ಕಾರ ಒಂದು ವಯಸ್ಸನ್ನು ನಿರ್ಣಯ ಮಾಡಿದೆ. 5 ವರ್ಷ 10 ತಿಂಗಳ ಮಕ್ಕಳನ್ನ ನೀವು ನಮ್ಮ ಶಾಲೆಗೆ ಕಳಿಸ್ಬೇಕು, ದಾಖಲೆ ಹೆಚ್ಚು ಮಾಡಬೇಕು. ನಮಗೆ 15% ದಾಖಲೆ ಹೆಚ್ಚು ಮಾಡಬೇಕಂತೇಳಿ ನಮ್ಮ ಇಲಾಖೆ ನಮಗೆ ಹೇಳೈತಿ. ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ಇನ್ನೂ ಸಂಖ್ಯೆ ಹೆಚ್ಚು ಮಾಡಿರಿ. ಹೋದ ವರ್ಷ ಇಲ್ಲಿ ಏನಾಗ್ಯದ, ಸಂಖ್ಯೆ ಕಡಿಮೆ ಆಗಿದ್ದರಿಂದ 3 ಜನ ಶಿಕ್ಷಕರು ಹೆಚ್ಚುವರಿಯಾಗಿ ಹೋಗಿದ್ದರು. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ತಿಳ್ಕೊತೀನಿ. ಅದರ ಸಲುವಾಗಿ ಇನ್ನೂ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು ಅಂತಂದ್ರೆ ನೀವು ನಮ್ಮ ಊರಿನಲ್ಲಿ ಎಲ್ಲ ಹಿರಿಯರು ಪಾಲಕರು ಕೂಡಿಸಿ ದಾಖಲೆಯನ್ನು ಹೆಚ್ಚು ಮಾಡಬೇಕು. ಆನಂತರ ಒಂದು ಮಗು ಮುಂದೆ ಬರಬೇಕು ಅಂತಂದ್ರೆ ಶಿಕ್ಷಕರಷ್ಟೇ ಕಾರಣ ಇರಲ್ಲ. ಶಿಕ್ಷಕ, ಪಾಲಕ, ಬಾಲಕ 3 ಮಂದಿ ಕಾರಣ ಇರ್ತಾರೆ. ನೀವು ನಮಗೆ ಸಪೋರ್ಟಾಗಿ ನಿಂತ್ರಿ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಹಗಲು ರಾತ್ರಿ ದುಡಿದು ನಾವು ಕಲಿಸಾಕ ರೆಡಿ ಇದೀವಿ. ಆದರೆ ನೀವು ಒಂದು ಸ್ವಲ್ಪ 50% ಶಿಕ್ಷಕರದ, ಅದರ ಪಾಲಕರದ್ದು 50% ಇರ್ತದೆ. ಸಂಜೆ ಮುಂದೆ ನೀವೆಲ್ಲರೂ ಮಗು ಬಂದ ಕೂಡಲೇ ಏನು ಓದಿದೆಪ್ಪ ಇವತ್ತು, ಏನು ಕಲಿತಿ, ಇವತ್ತು ನಿನ್ನಲ್ಲಿ ಹೋಮ್ವರ್ಕ್ ಏನು ಕೊಟ್ಟಾರ, ನಾವು ಕಲೀಲಾರ್ದವ್ರು ಪಾಲಕರು ಇರ್ತಾರೆ. ಇದ್ದರೂ ನೀವು ಅದ್ರ ಬಗ್ಗೆ ತಲೆ ಕೆಡಿಸೋಬೇಡ್ರಿ, ಕೂಡಪ್ಪ ಅಂತ 1 ತಾಸು TVಯನ್ನು ಬಂದ್ ಮಾಡಿ ಮಕ್ಕಳ ಮುಂದೆ. ನಮ್ಮ ಮಕ್ಕಳಿಗಿಂತ ಹೆಚ್ಚೇನೈತ್ರಿ, ಬೆಲೆ ಕಟ್ಲಕ್ಕೆ ಆಗದೇ ಇರುವಂಥ ಆಸ್ತಿ ಯಾವುದಂದ್ರೆ ಮಕ್ಕಳು. ನಾವೆಲ್ಲ ಜೀವಿಸೋದು, ದುಡಿದು ಯಾರ ಸಲುವಾಗಿ ದುಡಿತೀವಿ? ನಮ್ಮ ಮಕ್ಕಳ ಸಲುವಾಗಿಯೇ ದುಡಿತೀವಿ. ಆದ್ದರಿಂದ ಮಕ್ಕಳಿಗೋಸ್ಕರವಾಗಿ ನೀವು 1 ಗಂಟೆ ಅಥವಾ 2 ಗಂಟೆ ನೀವು ಮಕ್ಕಳ ಸಲುವಾಗಿ ನೀವು ಮೀಸಲಿಡ್ರಿ ಅಂಥೇಳಿ ನಾನು ಇವತ್ತಿನ ದಿವಸ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೀನಿ. ಅದರಂತೆ TVಯನ್ನು ಸಂಜೆ ಮಾಡಿ ಹಚ್ಚಬೇಡ್ರಿ. ನಾವು ಮೊದಲು TV ಮುಂದೆ ಕೂತೀವಿ, ನಾವು ಮೊದಲು ಮೊಬೈಲ್ ನೋಡ್ಕೊಂಡು ಕೂತೀವಿ ಅಂದ್ರೆ ಮಕ್ಕಳ ಅದು TV ಮೊಬೈಲ್ ಮಕ್ಕಳನ್ನು ಆಕರ್ಷಣೆ ಮಾಡ್ತದೆ. ನಮಗೆ ದೊಡ್ಡವ್ರನ್ನೇ ಆಕರ್ಷಣೆ ಮಾಡುವ ಹೊತ್ತಾಗ ಚಂಚಲ ಮನಸ್ಸಿರುವಂಥ ಮಕ್ಕಳನ್ನ ಆಕರ್ಷಣೆ ಮಾಡ್ತದೆ. ಆ ಹೊತ್ತಿನಾಗ TV ಮೊಬೈಲ್ ಎಲ್ಲವನ್ನು ಸೈಡ್ ಇಟ್ಬಿಡೋಣ. ಮಕ್ಕಳ ಜೊತೆ ಬೆರೀರಿ, ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸ್ರಿ. ಅವು ಎಲ್ಲವೂ ಹೇಳ್ತಾವ. ಸರಿಯಾಗಿ ಶಿಸ್ತಾಗಿ ಟೈಮ್ ಸರಿಯಾಗಿ ಯೂನಿಫಾರ್ಮ್ ಹಾಕಿಸಿ ಶಾಲೆಗೆ ಕಳಿಸ್ರಿ. ಆನಂತರ ಊರಾಗ ಹಿರಿಯರು ಇರ್ತಿಲ್ಲ, 9:30 ಆತಿಲ್ಲೋ ಯಾವರ ಹುಡುಗರು ಅಡ್ಡಾಡ್ತಿದ್ದೆ, ಯಾಕಪ್ಪ ಯಾರದೇ ಮಗು ಇರಲಿಲ್ಲ, ನಮ್ಮ ಊರಿನ ಮಗು ಅದು, ಅವರು ಇವರು ಪಾಲಕರೇನು ನೋಡಂಗಿಲ್ಲ. ಆನಂತರ ಯಾಕಪ್ಪ ನೀವು ಸಾಲಿಗೆ ಹೋಗಿಲ್ಲ, ಯಾವ ಸಾಲಿಗೆ ಸಾಲಿಗೆ ಹೋಗು. 1 ದಿವಸ 2 ದಿವಸ ಹೇಳಿ ಪಾಲಕರಿಗೆ ತಾಕೀತ್ ಮಾಡಿ ಯಾವ ಮಗುನು ಈ ಮದನ ಮಟ್ಟಿಯೊಳಗೆ ಹಂಗೆ ಮಾಡ್ಯಾರ ನೋಡಿ. ಯಾವ ಮಗನು ಊರಾಗ ಒಂದು ರೌಂಡ್ ಹೊಡೆದ್ಬಿಡ್ತಾರೆ. ಯಾವ ಮಗು 9:30ರಿಂದ 4:30 ಊರಾಗ ಎಲ್ಲಿ ಇರ್ಬಾರ್ದು, ಶಾಲೆಯೊಳಗೆ ಇರ್ಬೇಕು. ಆ ಮಗು ಶಾಲೆಯೊಳಗೆ ಇತ್ತಂದ್ರೆ ಇವತ್ತು ನಾಳೆ ಕಲಿತದ. ಆ ಮಗು ಶಾಲೆಗೆ ಬಂದ್ರೆ ಕಲಿಸ್ಬೇಕಲ್ಲ, ಹೌದಲ್ಲ? ನೀವು ಮಕ್ಕಳನ್ನ ಸರಿಯಾದ ಟೈಮ್ ಶಿಸ್ತಿನೊಂದಿಗೆ ಶಾಲೆಗೆ ಕಳಿಸಿ. ನಿಮ್ದು ಸಹಕಾರ ಬಹಳಷ್ಟು ಬೇಕು. ಈಗ ನಾವು ದಾಖಲಾತಿಯನ್ನು ಹೆಚ್ಚು ಮಾಡಿ ನಮ್ಮ ಶಾಲೆ ಚಿನುಗುಂಡಿಯಲ್ಲಿ ಅಷ್ಟೇ ಅಲ್ಲ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿಯೂ ಸಹಿತ ಹೆಸರು ಮಾಡಲಿ ಅಂತೇಳಿ ಇವತ್ತಿನ ದಿವಸ ನಾನು ಅಪೇಕ್ಷಿಸುತ್ತಾ, ಎಲ್ಲರಿಗೂ ಈಗ ಪುಸ್ತಕ ವಿತರಣೆ ಆಗ್ತದ. ಅದಾದ ಕೂಡಲೇ ಸಿಹಿ ಊಟ ಐತಿ. ಎಲ್ಲರೂ ಪಾಲಕರು, ಪೋಷಕರು, ಹಿರಿಯರು
ಸಿಹಿ ಊಟವನ್ನು ನಮ್ಮ ಶಾಲೆಯಲ್ಲಿರುವಂಥ ಸಿಹಿ ಊಟವನ್ನು ಸ್ವೀಕಾರ ಮಾಡಬೇಕು. ಯಾವಾಗಾದರೂ ಶಾಲೆಗೆ ಬಂದಾಗ ಬಿಸಿ ಊಟನೂ ನೀವು ಊಟ ಮಾಡಿ ನೋಡುತ್ತೆ ಬರೀ ಏನರ ತೊಂದರೆಗಳಿದ್ರೂ ಸಹಿತ ಅದನ್ನು ನಾವು ಸರಿ ಮಾಡಿಸ್ತೀವತ್ತ. ನೀವು ಎಲ್ಲರೂ ಪಾಲಕರು, ಪೋಷಕರು, ತಾಯಂದಿರು ಊಟವನ್ನು ನೋಡಿ ಆ ರುಚಿ ಶುಚಿ ಪುಸ್ತಕದೊಳಗೆ ಬರೆದು ಹೋಗುತ್ತೆ ಬರೀ. ಎಲ್ಲರೂ ಊಟ ಮಾಡೋದು ಬರೀ. ಅದರಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ರೆ ಸಲಹೆ ಸೂಚನೆಗಳನ್ನು ಕೊಡ್ರಿ. ಅದರಲ್ಲಿ ಶಿಕ್ಷಕರಿಗೆ ಸಹಿತ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡೋದಿದ್ರೆ ನಾವು ಸದಾ ಸಲಹೆ ಸ್ವೀಕಾರ ಮಾಡಿ ನಾವು ನಿಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆ ಮುಂದೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಸಹಕಾರ ಸದಾ ನಮಗೆ ಇರಲಿ ಅಂತ ಆಶಿಸುತ್ತಾ ಈ ಪ್ರಾಸ್ತಾವಿಕ ನುಡಿಗಳನ್ನು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶಿಕ್ಷಕ, ಪೋಷಕ ಹಾಗೂ ಬಾಲಕ 3 ಜನನೂ ಕಾರಣ ಆಗ್ತಾರೆ ಅನ್ನೋದನ್ನು ತಿಳಿಸಿ ಹೇಳಿ, ಸದಾ ನಾವು ಮಕ್ಕಳ ಅಭಿವೃದ್ಧಿಗೆ ನಾವು ಎಲ್ಲ ಶಿಕ್ಷಕರ ಬಳಗ ಶ್ರಮಿಸಲು ರೆಡಿ ಇದೆ ಅನ್ನೋದನ್ನು ತಿಳಿಸಿಕೊಟ್ಟಂಥ ಗುರುಮಾತೆಯರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ ಕಾರ್ಯಕ್ರಮ, ವೇದಿಕೆ ಮೇಲಿರುವ ಎಲ್ಲ ಮಹನೀಯರು ಉದ್ಘಾಟನೆಯನ್ನು ಮಾಡಬೇಕಂತ, ಸಸಿಗೆ ನೀರಿರುವ ಮೂಲಕ ಉದ್ಘಾಟನೆ ಮಾಡಬೇಕಂತ ಅವ್ರಿಗೆ ಕೇಳಿಕೊಳ್ತೀನಿ. ಈಗ ನಮ್ಮ ಶಾಲೆಯ ಹಳೆಯ ವರ್ಷದ ಸಾಧನೆ ಹಾಗೂ ಈ ವರ್ಷ ನಾವು ಹಾಕಿಕೊಂಡಿರುವ ಉದ್ದೇಶವನ್ನು ತಿಳಿಸಲು ನಮ್ಮ ಶಾಲೆಯ ಗುರುಮಾತೆಯರಾಗಿರುವ ಎಂ ಬಡಿಗೇರ್ ಮೇಡಮ್ ಅವರು ನಡೆಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಊರಿನ ಹಿರಿಯರೇ, ಗಣ್ಯರೇ ಹಾಗೂ ಪಾಲಕರೇ, ಪೋಷಕರೇ, ಈ ಸಭೆಯಲ್ಲಿ ನನಗೆ ಒದಗಿದಂಥ ವಿಷಯವೇನೆಂದರೆ ಕಳೆದ ವರ್ಷದಲ್ಲಿ ನಾವು ಹಮ್ಮಿಕೊಂಡಂತಹ ವಿಷಯಗಳು, ಅಲ್ಲಿ ಆದಂತಹ ಸಾಧನೆಗಳು ಮತ್ತು ಈ ವರ್ಷದಲ್ಲಿ ನಾವು ಯಾವ ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ, ಅದರಲ್ಲಿ ಮಾಡಬೇಕಾದಂತಹ ನಮ್ಮ ಯೋಜನೆಗಳು, ಸಾಧನೆಗಳು ಏನಂತ ಹೇಳಿ ನಾನೀಗ ಹೇಳಲಿದ್ದೇನೆ. ಕಳೆದ ವರ್ಷದಲ್ಲಿ ನಮ್ಮೆಲ್ಲರ ಅಂದರೆ ಶಿಕ್ಷಕರ ದಾಖಲಾತಿ ಆಂದೋಲನದಿಂದ ತಕ್ಕ ಮಟ್ಟಕ್ಕೆ ದಾಖಲಾತಿ ಆದವು. ಆದರೆ ನಮ್ಮ ಶೈಕ್ಷಣಿಕ ವರ್ಷದ ಮೊದಲನೇ ಕಾರ್ಯಕ್ರಮ ಪರಿಹಾರ ಬೋಧನೆ, ಇಲ್ಲಿ ನಾವು ಮಕ್ಕಳಿಗೆ ಕಳೆದ ವರ್ಷದಲ್ಲಿ ಕಲಿತ ವಿಷಯ ಪುನರಾವಲೋಕನ ಮಾಡುತ್ತೇವೆ. ಹಾಗೆ ವರ್ಷದ ಉದ್ದಕ್ಕೂ FLN ಕಾರ್ಯಕ್ರಮ ಅಂಥೇಳಿ ನಮ್ಮ ಇಲಾಖೆಯಿಂದ ಜಾರಿಗೊಳಿಸಲಾಯಿತು. ಇಲ್ಲಿ ನಾವು ಸರಳ ಗಣಿತ ಕ್ರಿಯೆಗಳನ್ನು ಮತ್ತು ನಿರರ್ಗಳವಾಗಿ ಓದಲು ಬರೆಯಲು ಮಕ್ಕಳಿಗೆ ಕಲಿಸಿಕೊಡುತ್ತೇವೆ. ಹಾಗೆ ಇದರ ಜೊತೆಗೆ ವರ್ಷಕ್ಕೆ ನಾವು 4 ರೂಪನಾತ್ಮಕ ಪರೀಕ್ಷೆಗಳನ್ನು ಮತ್ತು 2 ಸಂಕಲಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೇವೆ. ಸಂಕಲಾತ್ಮಕ ಪರೀಕ್ಷೆಗಳು ಮೊದಲು ನಾವು ವಾರ್ಷಿಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅದೇ ರೀತಿಯಿಂದ ನಾವು ಈಗ ಸಂಕಲಾತ್ಮಕ ಪರೀಕ್ಷೆಗಳಂಥೇಳಿ 2 ರೀತಿಯಲ್ಲಿ ತೆಗೆದುಕೊಳ್ಳುತ್ತೇವೆ. ಅಲ್ಲದೆ ಕಳೆದ ವರ್ಷದಲ್ಲಿ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ಹಮ್ಮಿಕೊಂಡರು. ಅದು ಏನಂತಂದರೆ ಪಾಠ ಆಧಾರಿತ ಮೌಲ್ಯಮಾಪನ. ಇಲ್ಲಿ ನಾವು 4ರಿಂದ 8ನೇ ತರಗತಿಯವರೆಗೆ ಪ್ರತಿ ಪಾಠಕ್ಕೆ 1 ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೇವೆ. ಕಳೆದ ವರ್ಷದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳು ವಲಯ ಮಟ್ಟದಲ್ಲಿ 7 ಬಹುಮಾನಗಳನ್ನು ನಮ್ಮ ಶಾಲೆಗೆ ತಂದಿದ್ದರು. ಇದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದು. ಹಾಗೆ ಕಳೆದ ವರ್ಷದ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಇಬ್ಬರು ಮಕ್ಕಳಾದ 8ನೇ ತರಗತಿಯ 2 ಮಕ್ಕಳು ನಿಯಾ ಜಮಾದರ್ ಮತ್ತು ಸಹದೇವ್ ಗಸ್ತಿ ಇಬ್ಬರು ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಇದು ಕೂಡ ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಷಯವಾಗಿತ್ತು. ಅಲ್ಲದೆ ಅದೇ ಕ್ರೀಡಾಕೂಟ ಸಮಾರಂಭದಲ್ಲಿ ಗುಂಪು ಆಟಗಳಲ್ಲಿ ಹೆಣ್ಣು ಮಕ್ಕಳು ಕಬಡ್ಡಿಯಲ್ಲಿ 2ಯ ಸ್ಥಾನವನ್ನು ಮತ್ತು ಗಂಡು ಮಕ್ಕಳು ಖೋಖೋ ಸ್ಪರ್ಧೆಯಲ್ಲಿ 2ಯ ಸ್ಥಾನವನ್ನು ತೆಗೆದುಕೊಂಡಿದ್ದರು. ಇದು ಕೂಡ ಪ್ರಶಂಸೆಗೆ ಕಾರಣವಾಗಿದ್ದವು. ಇನ್ನು ಪ್ರತಿ ತಿಂಗಳಿನ 3ನೇ ಶನಿವಾರದಂದು, ಅಂದರೆ ಪ್ರತಿ ತಿಂಗಳು 3ನೇ ಶನಿವಾರ ಬರ್ತಿದೆ, ಆವಾಗ ನಾವು ಸಂಭ್ರಮ ಶನಿವಾರ ಅಂತ ಹೇಳಿಕೆಯಿಂದ ಆಚರಿಸಲಾಗುತ್ತದೆ. ಇಲ್ಲಿ ಇದನ್ನು ಕೂಡ ಬ್ಯಾಗ್ಲೆಸ್ ಡೇ ಅಂತ ಹೇಳಿದ್ರು ನಾವು ಕರೀತೇವೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ವಿಷಯವನ್ನು ಕೊಟ್ಟು ಚಟುವಟಿಕೆಯ ಮೂಲಕ ಆ ವಿಷಯದ ಬಗ್ಗೆ ಚರ್ಚಿಸಲಾಗುತ್ತಿತ್ತು. ಅಲ್ಲದೆ ಪ್ರತಿದಿನ ಬೆಳಗ್ಗೆ ಪ್ರಾರ್ಥನಾ ಅವಧಿಯಲ್ಲಿ ಸಚೇತನ ಕಾರ್ಯಕ್ರಮ, ಇಲ್ಲಿಯೂ ಕೂಡ ಪ್ರತಿದಿನ ಒಂದೊಂದು ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಚರ್ಚಿಸಲಾಗುತ್ತಿತ್ತು ಮತ್ತು ಚಟುವಟಿಕೆಯ ಮೂಲಕ ಮಕ್ಕಳನ್ನು ಹುರಿದುಂಬಿಸುತ್ತಿದ್ದೆವು. ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಮುರಾರ್ಜಿ ಮತ್ತು ನವೋದಯ NMS ಪರೀಕ್ಷೆಗಳಿಗೆ ಶಾಲಾ ಅವಧಿ ಮತ್ತು ಶಾಲೆಯ ನಂತರ ಅವಧಿಯಲ್ಲಿಯೂ ಕೂಡ ಪಾಠಗಳನ್ನು ಮಾಡಿ ತರಬೇತಿಗಳನ್ನು ನೀಡುತ್ತಿದ್ದೆವು. ನಮ್ಮ ಶಾಲೆಯ ಪ್ರಮುಖ ಸಾಧನೆಯಾಗಿ ಕಳೆದ ವರ್ಷ ಗ್ರಂಥಾಲಯ ನಿರ್ಮಾಣವಾಗಿದ್ದು ಹೆಮ್ಮೆಯ ವಿಷಯವಾಗಿದೆ.
ನಮ್ಮ ಇಲಾಖೆಯು ಬಟ್ಟೆ, ಪುಸ್ತಕ, ಶೂ, ಶಾಕ್ಸ್, ಮಧ್ಯಾಹ್ನ ಬಿಸಿ ಊಟ ನೀಡುತ್ತಿದ್ದು, ಇದರ ಜೊತೆಗೆ ದೇಣಿಗೆಗಾರರಿಂದ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನು ಮಾಡಲು ಕೋರಿಕೊಂಡಿದ್ದೆವು. ಅದರ ಫಲವಾಗಿ ಕಳೆದ ವರ್ಷ ದೇಣಿಗೆಗಾರರಿಂದ ಪ್ರತಿ ಮಗುವಿಗೆ 10 ನೋಟ್ಬುಕ್ಸ್ಗಳು, ಬ್ಯಾಗ್ ವಿತರಿಸಲಾಗಿತ್ತು. ಅಲ್ಲದೆ ನಮ್ಮ ಶಾಲೆಗೆ ದೇಣಿಗೆಗಾರರಿಂದ 1 ಟಿವಿ, 4 ಫ್ಯಾನ್, 4 ಗ್ರೀನ್ ಬೋರ್ಡ್ ಮತ್ತು 4 ಟೇಬಲ್, 70 ಚೇರ್ಗಳು ನಲಿಕಲಿ ಮಕ್ಕಳಿಗೆ ಒದಗಿಸಲಾಗಿತ್ತು. ಇದು ಕೂಡ ದೇಣಿಗೆಗಾರರಿಂದ ಬಂದಂಥವು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಣ. ಇನ್ನು ಈ ವರ್ಷದಲ್ಲಿ ನಾವು ಮಾಡುವ ಸಾಧನೆಗಳೆಂದರೆ ಈಗಾಗಲೇ ಹೇಳಿದ ಇಲಾಖೆಯ ಕಾರ್ಯಕ್ರಮ ಜಾರಿಯಲ್ಲಿರುತ್ತವೆ. ಈಗೆಲ್ಲ ನಾವು ಹೇಳಿದ ಹಾಗೆ ಎಲ್ಲ ನಾವು ಮಂತ್ಲಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೇವೆ. ಮತ್ತು ಇದು ಯಾವುದು FA ಮತ್ತು SA ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೇವೆ. ಮತ್ತು FLN ಅಂದರೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಕೂಡ ನಾವು ತರಬೇತಿಗಳನ್ನು ಮಾಡುತ್ತೇವೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಾವು ಶಿಕ್ಷಕರು ಮಕ್ಕಳನ್ನು ಸಿದ್ಧಗೊಳಿಸಲು ಸಿದ್ಧರಾಗಿದ್ದೇವೆ. ಈ ವರ್ಷಕ್ಕೆ ವಿನೂತನ ಕಾರ್ಯಕ್ರಮವೇನೆಂದರೆ ನಮ್ಮ ಇಲಾಖೆಯಿಂದ ಅದು ದ್ವಿಭಾಷಾ ಮಾಧ್ಯಮದಲ್ಲಿ 1ರಿಂದ 5ನೇ ತರಗತಿ ಮಕ್ಕಳಿಗೆ ಶಿಕ್ಷಣ ನೀಡುವುದು. ಇದರ ಬಗ್ಗೆ ನಂತರದಲ್ಲಿ ನಮ್ಮ ಶಿಕ್ಷಕರು ಸವಿವರವಾಗಿ ದ್ವಿಭಾಷಾ ಮಾಧ್ಯಮದ ಕುರಿತು ಹೇಳುವರು. ನಮ್ಮ ಶಾಲೆಯಿಂದ ಈ ವರ್ಷದಲ್ಲಿ ನಾವು ಮಾಡಲು ಸಿದ್ಧವಿರುವ ಕೆಲಸವೇನೆಂದರೆ ವಿಜ್ಞಾನ ಪ್ರಯೋಗಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್ ಮಾಡುವಂತಹ ಒಂದು ಮಹೋನ್ನತ ಆಸೆಯಲ್ಲಿದ್ದೇವೆ. ಈ ಪ್ರಯತ್ನದಲ್ಲೇ ನಾವು ಈ ವರ್ಷ ಸಾಗುತ್ತಿದ್ದೇವೆ. ಇಷ್ಟು ಹೇಳಿ ಅವಕಾಶ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಳೆ ವರ್ಷದ ಸಾಧನೆ ಹಾಗೂ ಈ ವರ್ಷ ನಾವು ಹಾಕಿಕೊಂಡಿರುವ ಉದ್ದೇಶಗಳನ್ನ ಕುರಿತು ವಿವರವಾಗಿ ತಿಳಿಸಿಕೊಟ್ಟಿರುವ ಗುರುಮಾತೆಯರಿಗೆ ಧನ್ಯವಾದಗಳು. ಈಗ ಈ ವರ್ಷ 2026-27ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ದ್ವಿಭಾಷಾ ಮಾಧ್ಯಮವನ್ನು ಜಾರಿಗೊಳಿಸಿದ್ದಾರೆ. ಅದರ ಕುರಿತು ನಮ್ಮ ಶಾಲೆಯ ಗುರುಮಾತೆಯರಾಗಿರುವ KH ಬೆಳಗಿಲಿ ಮೇಡಮ್ ಅವರು ಒಂದೆರಡು ಅದರ ಬಗ್ಗೆ ಅನಿಸಿಕೆಯನ್ನು ಹೇಳಬೇಕಂತ ಕೇಳಿಕೊಳ್ತೀನಿ. ಇಂದು 1/6/2026 ಶಾಲಾ ಪ್ರಾರಂಭೋತ್ಸವ ಹಾಗೂ ಪಾಲಕ ಪೋಷಕರ ಮಹಾಸಭೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾನು ಇಂಗ್ಲಿಷ್ ದ್ವಿಭಾಷಾದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಇದೇ ವರ್ಷ ಅಂದರೆ 2026ಕ್ಕೆ ನಮ್ಮಲ್ಲಿ ದ್ವಿಭಾಷಾ ಶಿಕ್ಷಣ ಅಂತ ಹೇಳಿ ಜಾರಿಗೆ ಬಂದಿದೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಹೊಸ ಆಶಾಕಿರಣ ಇದ್ದಂತೆ. ಕರ್ನಾಟಕ ಸರ್ಕಾರ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್ ಭಾಷಾ ಕಲಿಕೆಯನ್ನು ಬಲಪಡಿಸೋಕೆ ಪ್ರಯತ್ನ ಪಡ್ತಾ ಇದೆ. ನೋಡ್ಬೇಕು, ನೀವು ಊರು ಒಳಗೆ ಶ್ರೀಮಂತರ ಮಕ್ಕಳು ಕಾನ್ವೆಂಟ್ ಸ್ಕೂಲಿಗೆ ಹೋಗ್ತಾರೆ, ಸಮೀಪದ ಕಾನ್ವೆಂಟ್ ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ. ಯಾಕಂದ್ರೆ ನಮ್ಮ ಹುಡುಗ ಇಂಗ್ಲೀಷ್ ಕಲಿಬೇಕಲ್ರಿ, ಅವ ಮುಂದೆ ಇಂಜಿನಿಯರಿಂಗ್ ಆಗಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ IAS ಆಫೀಸರ್ ಆಗಬೇಕಂತಕ್ಕಂಥ ಎಲ್ಲ ತಂದೆ ತಾಯಿಯರಲ್ಲಿ ಆಸೆ ಇರುತ್ತೆ. ಅದೇ ಒಂದು ಆಸೆನ ಇಟ್ಕೊಂಡು ಈ ಸಲ ನಮ್ಮ ಸರ್ಕಾರ ಏನು ಮಾಡೈತಪ್ಪ ಅಂದ್ರೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಪದ್ಧತಿಯನ್ನು ಜಾರಿಗೆ ತಂದೆ. ದ್ವಿಭಾಷಾ ಪದ್ಧತಿ ಅಂದರೆ ಏನು? ಕನ್ನಡದ ಜೊತೆಗೆ ಇಂಗ್ಲಿಷವನ್ನು ಸಹಿತ ನಾವು ಕಲಿಸ್ತೀವಿ. ಕನ್ನಡ ಕಲಿತೈತಿ ಮಗು, ಇಂಗ್ಲೀಷ್ನು ಕಲಿತೈತಿ. ಈಗ ಪರಿಸರದಾಗಿರ್ತಕ್ಕಂಥ ನಾವೇನು ಕಲಿತಿರ್ತೀವಿ, ಬೆಕ್ಕು, ಕ್ಯಾಟ್, ಉಳಿದಿರ್ತಕ್ಕಂಥ ಪಕ್ಷಿಗಳ ಹೆಸರಾಗಿರ್ಬೋದು, ಒಂದು ಗಿಳಿ, ಆದ್ರೆ ಇಂಗ್ಲೀಷ್ನಾಗ ಏನಂತಾರೆ. ಹಿಂಗೆ ಪ್ರತಿಯೊಂದು ಮಗು ಏನೈತೆ ಇಂಗ್ಲೀಷ್ನಾಗ, ಅವ್ನಿಗೆ ಇಂಗ್ಲೀಷ್ನಾಗ ಕಲಿಯಾಕೆ ಬರ್ಲಿಕ್ಕೆ ಅಂದ್ರೆ ಕನ್ನಡ ಅನುವಾದ ಕೊಟ್ಟಿವಿ ನಾವು ಪುಸ್ತಕದಾಗಿ. ಆಲ್ರೆಡಿ ಪುಸ್ತಕನೂ ಪ್ರಿಂಟ್ ಆಗಿ ಬಂದಾವ, ಅವು ನಿಮ್ಮ ಟೇಬಲ್ ಮ್ಯಾಗ ಅದಾವ. ಇಂಥ ಒಂದು ಇಂಗ್ಲಿಷ್ ಪದ್ಧತಿಯನ್ನ ಕರ್ನಾಟಕದಲ್ಲಿ 15 ಜಿಲ್ಲೆಗಳಲ್ಲಿ ಈ ಸಲ ಅನುಷ್ಠಾನವನ್ನು ತಂದಾರ. 15 ಜಿಲ್ಲೆಗಳಲ್ಲಿ, ಅದ್ರಾಗ ನಮ್ಮ ಬಾಗಲಕೋಟೆ ಜಿಲ್ಲಾನೂ ಒಂದು. ಈಗ ನಮ್ಮ ಚಿನ್ನಗುಂಡಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ. ಇಲ್ಲಿ ನಾವು ಕನ್ನಡ ಜೊತೆಗೆ ಇಂಗ್ಲಿಷನ್ನು ಕಲಿಸ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಲಿಸ್ರಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಶಾಲೆ, ನಮ್ಮ ಚಿನ್ನಗುಂಡಿ ಶಾಲೆಯಲ್ಲಿರ್ತಕ್ಕಂಥ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ನಮ್ದು, ನಿಮ್ದು, ಎಲ್ಲಾರ್ದು ಐತಿ. ನಾವು ಅಷ್ಟೇ ಅಲ್ಲ, ಮಕ್ಕಳಿಗೆ ಶಿಕ್ಷಣ ಕೊಡೋದು ನಮ್ದು ಜವಾಬ್ದಾರಿ. 9:30 4:30 ತನಕ ಇದ್ದಂದ್ರೆ ಶಾಲೆ ಒಳಗೆ ಏನು ಕಲಿತಾ ಏನಿಲ್ಲ ಅನ್ನೋದು ನಾವು ನೋಡ್ಕೋತೀವಿ. ಅದೇ ಮಗು 4:30 ಶಾಲೆ ಬಿಡ್ತು ಮನೆಗೆ ಬಂದಂದ್ರೆ ಅವ್ನು ಹೋಮ್ವರ್ಕ್ ಮಾಡ್ತಾನೆ ಇಲ್ಲೋ, ಅವ್ ಏನು ಓದ್ಯಾನ ಏನಿಲ್ಲ, ಅವ್ನು ಅಭ್ಯಾಸ ಕೊಟ್ಟಾರ ಇಲ್ಲ ಅಂತಕ್ಕಂಥ ನೋಡ್ಬೇಕಾಗಿದ್ದು ನಿಮ್ಮ ಕರ್ತವ್ಯ. ಇಂಗ್ಲೀಷ್ ಯಾಕೆ ಕಲಿಬೇಕು ನಾವು? ಮುಂದೆ ದೊಡ್ಡವರಾದ ನೋಡ್ರಿ, ನೀವು ಎಲ್ಲೇ ಹೋದ್ರೆ ಇಂಗ್ಲೀಷ್ ಬರ್ತೈತೇನಪ್ಪ ನಿನಗೆ? ಇಂಗ್ಲೀಷ್ನೇ ಬರ್ತೈತಿ ನೋಡು, ಇದಕ್ಕೆ ಏನಂತ ಹೇಳು. ನೀವೇ ಕೇಳ್ತೀರಿ, ನಮ್ಮ ಹುಡುಗ ಇಂಗ್ಲೀಷ್ ಏನು ಬರಂಗಿಲ್ರಿ, ಟೀಚರ ಇಂಗ್ಲೀಷೇ ಬರಂಗಿಲ್ರಿ, ಇವಂಗ
ನೀವೇ ಬರ್ತೀರಿ ನಮ್ಮ ಹತ್ರ. ಇಲ್ಲ, ಈ ಸಲ ಇಂಗ್ಲೀಷನ್ನು ಅಷ್ಟೊಂದು ಬಲಪಡಿಸಾಕತ್ತಿಕೊಂಡು ನಾವೇನು ಮಾಡತ್ತೀವಿ ಅಂದ್ರೆ ಗಣಿತ ಮತ್ತು ಪರಿಸರನು ಸಹಿತ ಇಂಗ್ಲೀಷ್ನಾಗ ಕಲ್ಸಾಕತ್ತೀವಿ. ನೀವು ನೋಡ್ರಿ, ನೀವು ಸುತ್ತಮುತ್ತ ಸ್ಕೂಲ್ ಸಿಗಂಗಿಲ್ಲ. ಸದ್ಯಕ್ಕೆ ನಮ್ಮ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ನಾವು ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ. ಆದ್ದರಿಂದ ನೀವು ಎಲ್ಲರೂ ನಮ್ಮ ಶಾಲೆಯನ್ನು ಚಿನುಗುಂಡಿ, ನಮ್ಮ ಶಾಲೆ, ನಮ್ಮ ಊರು, ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ನಾವೇನು ಈ ಶಾಲೆಗೆ ಇರ್ತೀವಿ ನೋಡಿ, ಮೇಡಮ್ ಅವ್ರ ಪ್ರಮೋಷನ್ ಆಗಿ ಬಂದಾರ, ಆ ಶಾಲೆ ಬಿಟ್ರು, ಆ ಶಾಲೆ ಒಳಗೆ ಎಷ್ಟು ಎಲ್ಲ ಥರ ಇದನ್ನು ಮಾಡ್ಯಾರ. ಅವರು ಜವಾಬ್ದಾರಿ ತಗೊಂಡು ಬಹಳಷ್ಟು ಅದನ್ನ ಶಾಲೆಯನ್ನು ಉನ್ನತಿಗಾಗಿ ಶ್ರಮಿಸ್ಯಾರ. ಅದೇ ರೀತಿ ಅವರು ಚಿನುಗುಣಿಗೆ ಬಂದಾರ. ಹಂಗೆ ನಮಗೇನಾಗ್ತತಿ, ಈ ಶಾಲೆಯಿಂದ ಮತ್ತೊಂದು ಶಾಲೆಗೆ ನಾವು ವರ್ಗಾವಣೆಯಾಗಿ ಹೋಗ್ತೀವಿ. ಮತ್ತೆ ಅಲ್ಲಿ ನಮ್ಮ ಸರ್ಕಾರ ನಮಗೆ ಪಗಾರ ಕೊಡ್ತೈತಿ. ಖರೆ ಸರ್ಕಾರಿ ಶಾಲೆ ಇದು ನಿಮ್ಮ ಶಾಲೆ, ನಿಮ್ಮ ಊರು. ಈ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ನಿಮ್ಮ ಮಕ್ಕಳು ಸಮೀಪದ ಶಾಲೆಗೆ ಬಂದ್ರೆ ಎಷ್ಟು ನಿಮಗೂ ಇದೇನಿರತ್ತ. ಬೇರೆ ಊರಿಗೆ ಹೋದ್ರೆ ಬಸ್ನ್ಯಾಗ ಹೋಗುದು, ಬಸ್ನ್ಯಾಗ ಬರುವುದು. ಈಗ ನೋಡಾಕ್ತೀರಿ ಎಷ್ಟೊಂದು ಬಸ್ಸಿನ ಅಪಘಾತಗಳಾಗಕತ್ತಾವ. ಬಸ್ನ್ಯಾಗ ಹೆಂಗೆ ತಿರುಗ್ತಾರ ಮಕ್ಕಳು, ನೀವೇ ನೋಡಿರ್ಬೋದು. ಆದ್ದರಿಂದ ಇಷ್ಟೇ ಕೇಳ್ತಾ ಇದ್ದೀನಿ, ಕನ್ನಡ ಜೊತೆಗೆ ಇಂಗ್ಲೀಷ್ನೂ ಕಲ್ಸಾತೀವಿ ನಾವು. ಮಕ್ಕಳಲ್ಲಿ ಇಂಗ್ಲೀಷ್ ಪ್ರಭುತ್ವವನ್ನು ನಾವು ಅವರಲ್ಲೇ ಮೂಡ್ಸಾಕತ್ತೀವಿ. ಆದ್ದರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತಿಕೊಂಡ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಗಣ ಸರ್ಕಾರ ಜಾರಿಗೆ ತಂದಿರುವ ದ್ವಿಭಾಷಾ ಮಾಧ್ಯಮ ಕುರಿತು ವಿವರವಾಗಿ ತಿಳಿಸಿರುವ ಗುರುಮಾತೆಯರಿಗೆ ಧನ್ಯವಾದಗಳು. ಈಗ ಪಠ್ಯ ಪುಸ್ತಕ ವಿತರಣಾ ಸಮಾರಂಭ. ವೇದಿಕೆ ಮೇಲಿರುವ ಎಲ್ಲ ಮಹಿಳೆಯರು ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ವಿತರಣೆ ಮಾಡೋದನ್ನು ಕೇಳಿಕೊಳ್ತೀನಿ. ಈಗ ನಮ್ಮೂರಿನ ಯುವ ಮುಖಂಡರಾದಂಥ ಶಶಿಕಾಂತ್ ಪಣ್ಣೂರವರು ಈ ವೇದಿಕೆ ಕುರಿತು 2 ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತಿನ ದಿನ ಹಮ್ಮಿಕೊಂಡಂಥ ಪಾಲಕರ ಹಾಗೂ ಶಿಕ್ಷಕರ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿನ ತುಂಬ ವಿಶೇಷವಾದಂಥ ಹೇಳಬೇಕು. ಎದಕ್ಕಂತಂದ್ರೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಸಾಕಷ್ಟು ಪಾಲಕರು ಇವತ್ತು ಪ್ರಥಮವಾಗಿ 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ. ಕಳೆದ ವರ್ಷನೂ ಕೂಡ ಹೆಂಗೆ ಸಾಧನೆ ಆಗಿ ನಮ್ಮ ಬಾಲಕರು ಉತ್ತೀರ್ಣವಾಗಿ ಶಾಲೆಯಲ್ಲಿ ಹೆಂಗೆ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು, ಅದೇ ಥರನಾಗಿ ಈ ವರ್ಷ ಕೂಡ ಅತ್ಯಂತ ಯಶಸ್ವಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಆ ಪಡೆದುಕೊಳ್ಳುವಂಥ ಜವಾಬ್ದಾರಿ ನಮ್ಮ ಪಾಲಕರಲ್ಲಿ ಹಾಗೂ ನಮ್ಮೂರಿನ ಈ ಶಾಲೆಯ ಶಿಕ್ಷಕರಲ್ಲಿ ಮತ್ತು ಬಾಲಕರಲ್ಲಿ ಕೂಡ ಜವಾಬ್ದಾರಿ ಇರ್ತೈತಿ. ಆದರೆ ನಾವೆಲ್ಲರೂ ಏನು ಮಾಡ್ತೀವಿ, ಬಾಲಕರ ಮೇಲೆ ಮತ್ತು ಶಿಕ್ಷಕರ ಮೇಲೆ ಮಾತ್ರ ಹೊಣೆ ಹಾಕ್ತೀವಿ. ಸಾಕಷ್ಟು ನಾವು ನಮ್ಮ ಮನೆಯಲ್ಲಿ ಬಾಲಕರಿಗೆ ಬಿಡುವನ್ನು ಮಾಡಿಕೊಟ್ಟು ನಮ್ಮ ಮನೋರಂಜನೆಯ ಅವಶ್ಯಕತೆ ಮೂಲಸೌಕರ್ಯಗಳಾದಂಥ TV, ಮೊಬೈಲ್ ಅಥವಾ ಇನ್ನಿತರ ಅವರ ಅಭ್ಯಾಸಕ್ಕೆ ತೊಂದರೆ ಆಗುವಂಥ ಯಾವುದೇ ಒಂದು ಉಪಕರಣವನ್ನು ನಾವು ಅದನ್ನು ಅವಾಯ್ಡ್ ಮಾಡಿ ಅವರನ್ನು ಜೀವನದಲ್ಲಿ ಅವ್ರ ಹುಡುಗರನ್ನ ನಾವು ಹೆಂಗೆ ಬೆಳಿಬೇಕು ಅಥವಾ ನಾವು ಹೆಂಗೆ ಬೆಳೆಸಬೇಕು, ಸಮಾಜದಾಗ ನಾವು ಹೆಂಗೆ ಬಾಳಬೇಕು ಅಂತ ತಾಯಿ ಮತ್ತು ತಂದೆ ಮೊದಲ ಗುರುವಾಗಿ ನಾವು ಇದನ್ನು ಮಾಡಬೇಕಾದ ಕರ್ತವ್ಯ. ಅದೇ ರೀತಿಯಾಗಿ ಬಿಟ್ಟು ನಮ್ಮ ಸರ್ಕಾರಿ ಶಾಲೆ ಇರ್ತ ಶಿಕ್ಷಕರ ಮೇಲೆ ಹಾಕೋದು ಅಥವಾ ಇಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳ ಮೇಲೆ ಇದು ಮಾಡೋದು, ಅದನ್ನು ದಯವಿಟ್ಟು ಮಾಡಬಾರ್ದು. ನಮ್ಮ ಮಕ್ಕಳನ್ನು ಬೆಳೆಸುವುದರಲ್ಲಿ ಅವ್ರ ತಿಳುವಳಿಕೆ ಬರ್ತಕ್ಕ 14 ವರ್ಷದ ತನಕ ನಮ್ಮ ಮೇಲೆ 80% ನಮ್ಮ ಮೇಲೆ ಜವಾಬ್ದಾರಿ ಇರ್ತದೆ. ಅವರು ಯಾವುದೇ ದುಶ್ಚಟಗಳಿಗೆ ಒಳಗಾಗಲಾರದೆ ಕೇವಲ ವಿದ್ಯಾಭ್ಯಾಸಗಳ ಮಾತ್ರ ಗಮನ ಕೊಡುವ ಹಾಗೆ ಮಾಡುವಂಥ ನಮ್ಮನ್ನ ಗಮನ ನಾವು ವಹಿಸಬೇಕು. ಅದೇ ಥರನಾಗಿ ನಮ್ಮ ಶಾಲೆ ಇರ್ತಕ್ಕಂಥ ಶಿಕ್ಷಕರ ಕೊರತೆ ಆಗಲಿ ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಆಗಲಿ ನಾವು ಅದನ್ನು ನಿಗಾ ವಹಿಸ್ತೀವಿ. ಏನೋ ಒಂದು ತಪ್ಪಿದ್ರು ನಾವು ಅದನ್ನು ಎಲ್ಲ ಗ್ರಾಮದವರ ಕೂಡಿ ಒಂದು ಸಮಕ್ಷಮ ವಿಚಾರ ಮಾಡಿ ನಾವು ನಡೆಸಿಕೊಡ್ತೀವಿ ಅಂತ ಹೇಳ್ತಾ, ಈ ಏನು ಸಮಾರಂಭ ಅದ್ದೂರಿಯಾಗಿ ನಡೀತಿ. ಹೀಗೆ ಕೂಡ ನಮ್ಮ ಗ್ರಾಮದಲ್ಲಿ ಬಾಲಕರು ತಯಾರಾಗಲಿ, ನಮ್ಮ ದೇಶ ಸೇವೆಗೆ ಆಗಲಿ ಅಥವಾ ನಮ್ಮ ಗುರು ಹಿರಿಯರಿಗೆ ಹಾಗೂ ಒಂದು ಗ್ರಾಮದಲ್ಲಿ ಒಂದು ಉನ್ನತ ಮಟ್ಟದ ಹೆಸರು ತರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಕುರಿತು ಇಲ್ಲಿರುವ ಮೂಲಭೂತ ಸೌಕರ್ಯಗಳನ್ನು ನಾವೆಲ್ಲರೂ ಊರಿನವರು ಕೂಡಿ ಒದಗಿಸೋಣ ಅನ್ನೋದನ್ನು ಹೇಳಿದಂಥ ಹಾಗೂ ಮಕ್ಕಳ ಪ್ರಗತಿಯಲ್ಲಿ ಶಿಕ್ಷಕರ ಹಾಗೂ ಮಕ್ಕಳ ಪಾತ್ರ ಜೊತೆಗೆ ಪಾಲಕರ ಜವಾಬ್ದಾರಿ ಇದೆಯನ್ನು ತಿಳಿಸಿಕೊಟ್ಟಂಥ ಮಹನೀಯರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಗೆ ಆಕಸ್ಮಿಕವಾಗಿ ಆಗಮಿಸಿರುವ SSLCಯಲ್ಲಿ ನಮ್ಮೂರಿಗೆ ಚಿಂಡುಗುಂಡಿ ಊರಿಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಅಮೀನಾಬಾಯಿ ಪಟೇಲ್ ವಿದ್ಯಾರ್ಥಿನಿ ನಮ್ಮ ಶಾಲೆಗೆ ಬಂದಿದ್ದಾಳೆ. ಅವಳಿಗೆ ನಮ್ಮ ಮುಖ್ಯ ಗುರುಮಾತೆಯರು ಹಾಗೂ SDMCಯ
ಅಧ್ಯಕ್ಷರ ಪರವಾಗಿ ಆಗಮಿಸಿರೋ ಶ್ರೀಮತಿ ಅವರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಚಪ್ಪಾಳೆ ಮೂಲಕ ಅವಿಗೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನಗುಂಡಿ ಇಂದು ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕರ ಹಾಗೂ ಶಿಕ್ಷಕರ ಮಹಾಸಭೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಊರಿನ ಹಿರಿಯ ಗಣ್ಯರಿಗೆ ಹಾಗೂ ಮಹಾತಾಯಿಯರಿಗೆ ನಮ್ಮ SDMC ಪರವಾಗಿ ಹಾಗೂ ಶಾಲೆಯ ಮುಖ್ಯ ಗುರುಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸುಗಮವಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಕೇಂದ್ರ ಬಿಂದುಗಳಾದ ಮುಖ್ಯ ಕೇಂದ್ರ ಬಿಂದುಗಳಾದ ಮಕ್ಕಳಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀನಂತ. ಧನ್ಯವಾದಗಳು.